ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ತಾಳಿ ಕಟ್ಟಿರೋ ಗಂಡ ನನ್ನ ಹೊಟ್ಟೆಲಿರೋ ಮಗುಗೆ ನಾನೇ ತಂದೆ ಅಂತ ಒಪ್ಕೊಂಡಿಲ್ಲ. ಅವ್ರು ತವ ಕೈ ಚಾಚಿ ಕೇಳಲೆ, ನಾನು ಬದುಕೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಮಾವಯ್ಯ, ಯಾವುದೇ ಶೋಕಿಗೋಸ್ಕರ ಅಲ್ಲ. ಈಗಲೂ ನಾ ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಗನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಕ್ಕೆ ಸಿದ್ಧ ಆಗಿದ್ದೀನಿ ಮಾವಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಯಾಕಣ್ಣ ಸುಮ್ಕೆ ನಿಂತಿದ್ಯಾ, ಮಾಡೋದೆಲ್ಲ ಮಾಡಿದ್ದು ಸಾಕಾಗಿಲ್ಲ ಅಂತ ನಿನ್ನ ಮುಂದೆ ನಿಂತ್ಕೊಂಡು ಎಷ್ಟೆಲ್ಲ ಮಾತಾಡ್ತಾವಳು ನೋಡು. ಇವಳನ್ನ ಮಾತ್ರ ಸುಮ್ಕೆ ಬಿಡಬೇಡ, ಇನ್ನೊಂದು ಕ್ಷಣ ಈ ಮನೇಲಿ ಇರ್ಕೂಡ್ದು ಇವಳು, ತಳ್ಳೋಣ ಆಚೆ ಅಂತ ಸಾವಿತ್ರಿ ಹೇಳ್ತಾಳೆ. ಶಿವರಾಮೇಗೌಡರು ಹೋಗಿ ಸೋಫಾ ಮೇಲೆ ಕುತ್ಕೊಂತಾರೆ. ಅಣ್ಣ ನಿನ್ನೆ ಕೇಳ್ತಿರೋದು ಅಂತಾಳೆ ಸಾವಿತ್ರಿ. ಅವಳು ಹೇಳಿದ್ರಲ್ಲಿ ತಪ್ಪೇನಿದ್ದದ್ದು ಶಿವರಾಮ, ಇವತ್ತಿವಳು ಬದುಕ್ತಾ ಇರೋ ರೀತಿ ನೋಡಿ ಹೆಮ್ಮೆ ಪಡ್ಬೇಕೆ ಹೊರತಾಗಿ ಅದರಲ್ಲೇ ಅವಮಾನ ಪಡಬೇಕಾದ್ದು ಏನೂ ಇಲ್ವಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಏನವ್ವ ಮಾತಾಡ್ತಾ ಇದೆಯಾ ನೀನು, ಅಣ್ಣ ಮಂತ್ರಿ ಆಗಿರ್ಬೇಕಾದ್ರೆ ಅಂತಿರ್ತಾಳೆ ಸಾವಿತ್ರಿ. ಏಯ್ ಸಾಕು ಮಾಡೇ, ಮುಚ್ಚೆ ಬಾಯ್ನ, ಬಾಯ್ ಬಿಟ್ರೆ ಬಂಡ್ಗೇಡು ಅನ್ನೋಂಗೆ ಮಾನ ಅಭಿಮಾನ ಗೊತ್ತಿಲ್ದಿರೋ ನೀವುಗಳು ಮಾತಾಡಕ್ ಬರಬೇಡಿ. ಸುಮ್ಮನೆ ತೆಪ್ಪಿಗೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ದೆ ಹೋದ್ರೆ ನಿಮ್ಮ ಜನ್ಮನ ಜಾಲಾಡ್ಸ್ಬಿಡ್ತೀನಿ. ಏನೋ ದೊಡ್ಡದಾಗಿ ಸತ್ಯವಂತರು ಅನ್ನೋಂಗೆ ಮಾತಾಡಕ್ ಬಂದ್ಬಿಟ್ರಿ ಇಲ್ಲಿ. ಹೀಗೆ ಹೇಳಪ್ಪ ಶಿವರಾಮ, ಅವಳು ಮಾಡ್ತಿರೋ ಕೆಲಸದ ಬಗ್ಗೆ ಈಗಲೂ ನಿನ್ಗೆ ಅವಮಾನ ಅನಿಸ್ತಿದ್ಯಾ ಅಂತ ಅಜ್ಜಮ್ಮ ಕೇಳ್ತಾಳೆ. ಶಿವರಾಮೇಗೌಡರು ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾರೆ. ಗೋವಿಂದೇಗೌಡರು ಹೋಗೋದಕ್ಕಂತ ಹೋಗ್ತಾರೆ. ಗೋವಿಂದ, ಏನಪ್ಪ ಗೋವಿಂದ, ಅವಳು ಮಾಡ್ತಾ ಇರೋದು ನಿನಗೂ ತಪ್ಪು ಅನ್ನಿಸ್ತೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅವ್ವ ನೀನೇ ಹೇಳು, ಅವಳು ಮಾಡ್ತಾ ಇರೋದು ನಿನಗೆ ಸರಿ ಅನಿಸಿದ್ದತೆ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಗೋವಿಂದ, ನಾನು ಈ ಎಟ್ಟಿನ ನೋಡಿದೆ, ನ್ಯಾಯ ಅನ್ಯಾಯ ಒಂದೇ ತಕ್ಕಡಿಯಲ್ಲಿಟ್ಟು ನೋಡಿದೆ. ಆವಾಗ ಅವಳು ನ್ಯಾಯದ ತೂಕ ತಕ್ಕಡಿನೇ ಜಾಸ್ತಿ ಇತ್ತು, ಅದಕ್ಕೆ ನನಗನ್ನಿಸ್ತಾ ಇದೆ ಅವಳು ಮಾಡಿರೋದೆಲ್ಲ ಸರಿ ಇದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಬಿಡವ್ವ ಅಂತ ಗೋವಿಂದೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ಮೊಮ್ಮಕ್ಕಳು ಅನ್ನೋದು ಹೆಚ್ಚಿಲ್ವಲ್ಲ ಅಮ್ಮಮ್ಮ ನಿನಗೆ, ಯಾವಾಗಲೂ ಹೊರಗಿನವರೇ ಹೆಚ್ಚಾಗ್ತಾರೆ ನಿನಗೆ ಅಂತಾಳೆ ಚಿತ್ರ. ಏಯ್ ಹೋಗ್ರೆ ಸುಮ್ಮನೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲಿಂದ ಚಿತ್ರ ಹೊರಟೋಗ್ತಾಳೆ. ಇತ್ತ ವಿದ್ಯಾ ಯೋಚನೆ ಮಾಡ್ತಿರ್ತಾಳೆ. ಹೋಟ್ಲ್ ಓನರು ಹೇಳಿದ್ದನ್ನ, ಸಂಬಳ ಎಲ್ಲ ಕೊಟ್ಬಿಡ್ತೀನಿ, ಇಲ್ಲಿಂದ ಮೊದಲು ಹೊರಟು ಬಿಡು, ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ದನ್ನ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಅಜ್ಜಮ್ಮ ಬರ್ತಾಳೆ. ವಿದ್ಯಾನ್ ನೋಡಿ, ಅಲ್ವೇ ಎಲ್ಲ ಸರಿ ಹೋದ್ಮೇಕು ಯಾಕೆ ಹಿಂಗೆ ಪ್ರಪಂಚ ಮುಳುಗೋದಂಗೆ ನಿಂತ್ಕೊಬಿಟ್ಟಿದ್ಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ಮಾವಯ್ಯ ಹೋಟ್ಲಿಗೆ ಹೋಗಿ ಬಂದಾಗಿನಿಂದ ಹೋಟ್ಲ್ನವರು ನನಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬಿಟ್ರು ಅಂತ ವಿದ್ಯಾ ಹೇಳ್ತಾಳೆ. ಅವನು ಹಂಗೆ ಹೇಳ್ಬಿಟ್ನಾ, ಅವ್ನಿಗೇನು ಬಂದಿದೆ ದೊಡ್ಡ ರೋಗ, ಇರು ಮಾಡ್ತೀನಿ ಅವನಿಗೆ ಅಂತ ಹೇಳಿ ಫೋನ್ ಮಾಡಿಸ್ತಾಳೆ ವಿದ್ಯಾ ಕೈಯಲ್ಲಿ ಹೋಟ್ಲ್ ಓನರ್ಗೆ ಅಜ್ಜಮ್ಮ. ವಿದ್ಯಾ ಫೋನ್ ಮಾಡ್ತಾಳೆ. ಹೇಳವ್ವ ವಿದ್ಯಾ ಅಂತಾರೆ. ನೋಡ್ಬಿಟ್ಟು ಹೋಟ್ಲ್ ಓನರು, ನಾನು ಹಂಗೆಲ್ಲ ಮಾತಾಡ್ಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡ ಕಣವ್ವ ಅಂತ ಹೋಟ್ಲ್ ಓನರು ಹೇಳ್ತಿರ್ತಾರೆ. ಬೇಸರ ಮಾಡ್ಕೊಳ್ಳೋಕ್ಕೆ ಮಾತಾಡ್ತಾ ಇರೋದು ವಿದ್ಯಾ ಅಲ್ಲ, ಅವಳ ಅಮ್ಮಮ್ಮ ಶಿವರಾಮೇಗೌಡರು ತಾಯಿ ಭಾಗೀರಥಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಯ್ಯೋ ಅಮ್ಮ, ನೀವಾ ಹೆಂಗಿದ್ದೀರಿ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಾನೆ ಓನರು. ನನಗೇನಯ್ಯ ಗುಂಡ್ಕಲ್ಲು ಇದ್ದಂಗೆ ಅವನಿ, ನೀನೇನಯ್ಯ ದೊಡ್ಡ ಮನುಷ್ಯ ನನ್ನ ಮೊಮ್ಮಗಳನ್ನ ಹೋಟ್ಲಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟಿಯಂತೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಲ್ಲ ಅಮ್ಮವ್ರೆ, ನಿಮ್ಮ ಮಗ ಬಂದು ವಿದ್ಯಾ ಕೆಲಸ ಮಾಡೋದನ್ನ ನೋಡ್ಬಿಟ್ರು, ಹಂಗಾಗಿ ನಾಳಿಕೆ ಎಲ್ಲಿ ನನ್ನ ಹೋಟ್ಲು ಮುಚ್ಚಿಸ್ಬಿಡ್ತಾರೋ ಅಂತಿರ್ತಾನೆ ಓನರು. ನನ್ನ ಮೊಮ್ಮಗಳನ್ನ ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿದ್ಮೇಲೆ ಅವನೇನು ಮುಚ್ಚಿಸೋದು, ನಾನೇ ಮುಚ್ಚಿಸ್ತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಿ, ಆದರೆ ಗೌಡ್ರು ಏನು ಹೇಳ್ಯಾರೋ ಅಂತ ಹೆದರಿಕೆ ಆಗ್ತೈತೆ ಅಂತ ಹೋಟ್ಲ್ ಓನರೇ ಹೇಳ್ತಾರೆ. ಅವನೇನು ಹೇಳೋದು, ಅವನವ್ವ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ನನ್ನ ಮೊಮ್ಮಗಳು ಯಾವಾಗಲೂ ಕೆಲ್ಸಕ್ಕೆ ಬರ್ತಿದ್ದಂಗೆ ಕೆಲ್ಸಕ್ಕೆ ಬರ್ತಾಳೆ, ಕೆಲಸ ಮುಗಿಸ್ಕೊಂಡು ಹೋಗ್ತಾಳೆ, ಅರ್ಥ ಆಯ್ತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅರ್ಥ ಆಯ್ತಮ್ಮವ್ರೆ, ನೀವು ಹೇಳ್ದಂಗೆ ಆಗಲಿ ಅಂತ ಹೋಟ್ಲ್ ಓನರು ಹೇಳ್ತಾರೆ. ಹಂಗೆ ದಾರಿಗೆ ಅಂತ ಹೇಳ್ತಾಳೆ ಅಜ್ಜಮ್ಮ. ಅಲ್ವೇ, ನಾನೇನೋ ನಿನ್ನ ಶಾನೆ ಗಟ್ಗಿತ್ತೆ ಅನ್ಕೊಬಿಟ್ಟಿದ್ದೆ, ಆದರೆ ಇದೇನು ಬರ್ತಾ ಬರ್ತಾ ಮೆತ್ತಗಾಗ್ತಾ ಇದೆಯಾ. ಮನೇಲಿರೋ ಆ 4 ಜನಕ್ಕೆ ಮುಟ್ಟಿ ನೋಡ್ಕೊಂಡು ಹಂಗೆ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸ್ದವಳಿಗೆ ಆ ಹೋಟೆಲ್ನವನಿಗೂ ತಿರುಗಿ ಯಾಕೆ ನನ್ನ ಕೆಲಸದಿಂದ ತೆಗ್ದೆ ಅಂತ ಕೇಳೋಕ್ಕಾಗಿಲ್ವೇ. ನೋಡು, ಈಗಿನ ಕಾಲದಲ್ಲಿ ಬಾಯಿ ಜೋರಿದ್ರೇನೆ ಬದುಕೋಕ್ಕಾಗೋದು, ಹೊಸಿ ನನ್ನಂಗೆ ಗಟ್ಟಿಗಿತ್ತಿ ಆಗು ಅಂತ ಹೇಳಿ ನೋಡು, ಈಗ ಹೊಸಿನಗೂ ನೋಡೋಣ ನಗು ಅಂತ ಹೇಳಿ ವಿದ್ಯಾನನ್ನ ಅಜ್ಜಮ್ಮ ನಗ್ತಿರ್ತಾರೆ. ಅಮ್ಮಮ್ಮ ಅಂತಿರ್ತಾಳೆ ವಿದ್ಯಾ. ನೀನು ಯಾವಾಗಲೂ ಹಿಂಗೆ ನಗ್ತಾ ಇರಬೇಕು ಕಣವ್ವ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಸುಭಾಷನ್ ಗೆಣ್ಣು ನೋಡೋಕ್ಕಂತ MLA ಮನೆಗೆ ಬರ್ತಾರೆ ಶಿವರಾಮೇಗೌಡರು ಕುಟುಂಬ. MLA ಬನ್ನಿ ಕುತ್ಕೊಳ್ಳಿ ಗೌಡ್ರೆ, ಪ್ರಯಾಣ ಎಲ್ಲ ಹೇಗಿತ್ತು ಅಂತ ಕೇಳ್ತಾರೆ. ಪ್ರಯಾಣ ಎಲ್ಲ ಸುಖವಾಗಿತ್ತು, ಆರಾಮಾಗಿತ್ತು ಅಂತ ಹೇಳ್ತಾಳೆ ಮೋಹನ. ಎಲ್ರೂ ಮನೇನ ನೋಡಿ, ಇತ್ತ ಸಾವಿತ್ರಿನೂ ಮನೇನ ನೋಡಿ ಎಲ್ಲ ಕೆಲ್ಸಕ್ಕೆ ಬರ್ದೋನು ಅಂದ್ಕೊಂಡಿದ್ದೆ, ಇವನ ಅದೃಷ್ಟ ನೋಡ್ದ ಎಂಥ ಮನೆ ಸಿಕ್ಕೈತೆ ಅಂತ ಸಾವಿತ್ರಿ ಹೇಳ್ತಾಳೆ. ಆದ್ರೂ ಅವ್ವ ನಿಮ್ಮ ಅದಕ್ಕೆ ಹಿಡಿದ್ಲು, ಸರಿಯಾಗಿರೋ ಸಂಬಂಧನೇ ಹಿಡ್ದವಳೆ ಬಿಡು ಅಂತ ವಿನಂತಿ ಹೇಳ್ತಾಳೆ. ಸುಭಾಷ, ದಿಟ್ಟವಾಗ್ಲೂ ನೀನು ಅದೃಷ್ಟ ಮಾಡಿದ್ಯಾ, ಏನು ಸಂದಾಗದೆ ನೋಡು ಮನೆ ಅಂತ ಚಿತ್ರ ಹೇಳ್ತಾಳೆ.
ಅಟ್ಟಿ ಒಂದೇ ಅಲ್ಲ ಕಣ್ಲ, ನಿಮ್ಮ ಮಾವ ನಿಮ್ಮ ದೊಡ್ಡಪ್ಪನಿಗಿಂತ ಜಾಸ್ತಿ ಆಸ್ತಿ ಮಾಡವನೆ. ನಿನ್ನ ಮದುವೆ ಒಂದಾಗೋಯ್ತು ಅನ್ಕೋ, ನಿನ್ನ ಲೆವೆಲ್ಲೇ ಬೇರೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಂದಂಗೆ ಎಲ್ಲಿ ನಿಮ್ಮ ತಮ್ಮವರು ಗೋವಿಂದೇಗೌಡರು ಕಾಣಿಸ್ತಿಲ್ಲ, ಬರಲಿಲ್ವಾ ಅವರು ಅಂತ MLA ಕೇಳ್ತಿರ್ತಾರೆ. ಒಂಟು ಬರ್ತಾ ಇದ್ವು. ಅಷ್ಟರಲ್ಲಿ ನಮ್ಮ ಪಂಚಾಯಿತಿ ಅಧ್ಯಕ್ಷ ಉಮೇಶನ್ಗೆ ಆಕ್ಸಿಡೆಂಟ್ ಆಯ್ತಂತೆ, ಹಂಗಂತ ಫೋನ್ ಮಾಡಿದ್ರು. ಇಡೀ ಕುಟುಂಬದವ್ರು ಕಾರಲ್ಲಿ ಇದ್ದಿದ್ದರಿಂದ ಅವನ ಪರಿಸ್ಥಿತಿ ಹೆಂಗಾಯ್ತು ಅಂತ ನಾನೇ ಹೊಂಟಿದ್ದೆ. ಆದರೆ ನನ್ನ ತಮ್ಮ ಗೋವಿಂದ, ಅಣ್ಣ ನೀವು ಹೊಂಟಿರಿ, ನಾವು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಬರ್ತೀವಿ ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ಹೌದೇ, ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಬರ್ತಾರಾ ಅಂತ MLA ಹೇಳ್ತಿರ್ತಾರೆ. ಡಾಕ್ಟ್ರ್ ತಾವು ಮಾತಾಡಿ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸರಿ, ನಿಧಾನಕ್ಕೆ ಬರಲಿ ಬಿಡು ಅಂತ MLA ಹೇಳ್ತಿರ್ತಾರೆ. ನೋಡ್ದೇನಾ ಸುಭಾಷ, ನಿಮ್ಮ ಅಪ್ಪನಿಗೆ ಮಗನ ಒಪ್ಪಿಳ್ಳೆಗಿಂತ ಸಮಾಜ ಸೇವೆನೇ ದೊಡ್ಡದಾಗ್ಬಿಟ್ಟದೆ, ಎಷ್ಟು ಕೊಬ್ಬಿರಬೇಡ ಅಂತಾಳೆ ಈಶ್ವರಿ. ಸುಭಾಷ ಅತ್ತ ಇತ್ತ ಹಿಂದೆ ಮುಂದೆ ಎಲ್ಲ ನೋಡ್ತಿರ್ತಾನೆ, ಹುಡುಕ್ಲಾಡ್ತಿರ್ತಾನೆ. ಬತ್ತಾಳೆ, ಸುಮ್ಮನೆ ಇರ್ಲಾ ಅಂತಾಳೆ ಈಶ್ವರಿ. ನವ್ಯ ಬಾರವ್ವ ಅಂತ MLA ಕೂಗ್ತಾರೆ. ಬಂದೆ ಡ್ಯಾಡಿ ಅಂತಾಳೆ ನವ್ಯ ಬಂದು ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂತಾಳೆ. ಇದನ್ನ ನೋಡಿ ಎಲ್ರೂ ಶಾಕ್ ಆಗ್ತಿರ್ತಾರೆ. ಗೌಡ್ರೆ, ಇವಳು ನನ್ನ ಮಗಳು ನವ್ಯ ಅಂತ ಹೇಳ್ತಾರೆ MLA. ನವ್ಯ ಇವರೇ ಮಿನಿಸ್ಟ್ರು ಶಿವರಾಮೇಗೌಡರು ಅಂತ ಹೇಳ್ತಾರೆ MLA. ಹಾಯ್ ಅಂತಾಳೆ ನವ್ಯ. ಶಿವರಾಮೇಗೌಡರು ನಮಸ್ತೆ ಮಾಡ್ತಿರ್ತಾರೆ. ಶಿವರಾಮೇಗೌಡರಿಗೆ ಒಂಚೂರು ಕೂಡ ಮರ್ಯಾದೆ ಕೊಡದೆ, ಅವ್ರ ಮನೆಯವ್ರಿಗೂ ಒಂಚೂರು ಕೂಡ ಮರ್ಯಾದೆ ಕೊಡದೆ ಫೋನ್ ನೋಡ್ಕೊಂಡು ಕೂತಿರ್ತಾಳೆ ನವ್ಯ. ನೋಡವ್ವ, ಇವರು ಗೌಡ್ರು ಮನೆಯವರು, ಇವರು ಅವ್ರ ತಾಯಿ, ಅವ್ರ ತಂಗಿ ಮತ್ತು ಅವ್ರ ತಂಗಿ ಮಗಳು. ಇವರು ಗೌಡ್ರು ತಮ್ಮನ ಹೆಂಡ್ತಿ ಅಂದರೆ ನಿಮ್ಮ ಅತ್ತೆ, ಅವರು ಅವ್ರ ಮಗಳು, ಇವರೇ ಮದುವೆ ಆಗೋ ಹುಡುಗ ಸುಭಾಷ ಅಂತ MLA ನವ್ಯಗೆ ಪರಿಚಯ ಮಾಡಿಕೊಡ್ತಿರ್ತಾರೆ. ಹಾಯ್ ಅಂತಾಳೆ ಎಲ್ರಿಗೂ ನವ್ಯ. ಸಂದಾಗಿದೆಯೇನವ್ವ ಅಂತ ಈಶ್ವರಿ ಕೇಳ್ತಾಳೆ. ಓಕೆ, ಐ ಆಮ್ ಫೈನ್ ಅಂತ ನವ್ಯ ಹೇಳ್ತಿರ್ತಾಳೆ. ಇತ್ತ ಸಾವಿತ್ರಿ, ವಿನಂತಿ, ಇವಳು ಸರಿಯಾಗಿ ಅವಳೆ ಕಣೆ, ನಮ್ಮ ಈಶ್ವರಿ ಅತ್ತಿಗೆಗೆ ಸರಿಯಾಗಿ ಅದ ಕಾಯಿಸ್ತಾಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಕಾಯಿಸ್ಲಿ, ಸುಮ್ಕಿರವ್ವ ಅಂತ ವಿನಂತಿ ಹೇಳ್ತಿರ್ತಾಳೆ. ಇತ್ತ MLA ಮತ್ತು ಅವ್ರ ಹೆಂಡತಿ ಕಣ್ಸನ್ನೆ ಮಾಡ್ತಿರ್ತಾರೆ. ನವ್ಯ ಕಾಲ್ ಮೇಲೆ ಕಾಲು ಹಾಕ್ಕೊಂಡಿದ್ದನ್ನ ಕಣ್ಸನ್ನೆ ಮಾಡಿ ಇಳಿಸು ಅಂತ ಹೇಳ್ತಾರೆ ನವ್ಯ ಅವರಪ್ಪ. ನವ್ಯ ಕಾಲು ಇಳಿಸಿ ನೆಟ್ಗ ಕುತ್ಕೊತಾಳೆ. ನವ್ಯ ಎಲ್ರಿಗೂ ಜ್ಯೂಸ್ ತಗೋಬಾ ಹೋಗು ಅಂತ ನವ್ಯ ಅವ್ರ ತಾಯಿ ಹೇಳ್ತಿರ್ತಾರೆ. ಮಮತಾ, ಎಲ್ರಿಗೂ ಜ್ಯೂಸ್ ತಗೋಬಾ ಅಂತ ಕೂಗ್ತಾಳೆ ನವ್ಯ. ದಯವಿಟ್ಟು ಯಾರು ಏನು ತಿಳ್ಕೊಬೇಡಿ, ನಮ್ಮ ಮಗಳಿಗೆ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಕಮ್ಮಿ, ಯಾಕೆ ಅಂದರೆ ಚಿಕ್ಕವಳಿಂದಲೂ ಬೆಳೆದು ಬಂದು ವಾತಾವರಣ ಆಗಿದೆ ಅಂತ MLA ಹೇಳ್ತಿರ್ತಾರೆ. ನಮಗೂ ಅರ್ಥ ಆಗ್ತದೆ, ಮದುವೆ ಆಗಿ ನಮ್ಮ ಮನೆಗೆ ಬಂದ್ಮೇಕೆ ಎಲ್ಲ ತಿಳ್ಕೊತಾಳೆ ಅವಳೆ ಅಂತ ಹೇಳ್ತಾಳೆ ಈಶ್ವರಿ. ಸುಭಾಷ ಹುಡುಗಿನ ಸಂದಾಗ ನೋಡ್ಕೊಳ್ಳ ಅಂತ ಹೇಳ್ತಾಳೆ ಈಶ್ವರಿ. ಸುಭಾಷ ಹುಡುಗಿನ ಕಡೆ ತಿರುಗಿ ನೋಡಿದ್ರೆ ಅವಳು ಫೋನ್ ನೋಡ್ಕೊಂಡು ಕೂತಿರ್ತಾಳೆ. ಶಿವರಾಮೇಗೌಡರು ಬೇಜಾರು ಮಾಡ್ಕೊತಿರ್ತಾರೆ. ನವ್ಯ ಫೋನ್ನ ಪಕ್ಕಕ್ಕಿಟ್ಟು ಹುಡುಗನ್ನ ನೋಡವ್ವ ಅಂತ MLA ಹೇಳ್ತಾರೆ. ನವ್ಯ ಫೋನ್ ನೋಡ್ಕೊಂಡೇ ಗೊತ್ತಿರ್ತಾಳೆ. ನವ್ಯ, ನಿನಗೆ ಹೇಳ್ತಿರೋದು ಅಂತಾರೆ MLA. ಇದನ್ನೆಲ್ಲ ನೋಡಿ ಶಿವರಾಮೇಗೌಡರು ತುಂಬಾ ಬೇಜಾರು ಮಾಡ್ಕೊತಿರ್ತಾರೆ. ಇತ್ತ ವಿದ್ಯಾ ಟೆನ್ಷನಲ್ಲಿರೋದನ್ನ ನೋಡಿ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ ಅಂತ ಕೇಳ್ತಾಳೆ ಜನ್ನಿ. ಅದೇ ಕಣೆ, ಫಸ್ಟ್ ಸೆಮ್ದು ರಿಸಲ್ಟ್ ಅಲ್ವಾ, ಟೆನ್ಷನಲ್ಲಿದೆ ಒಂದು ಸ್ವಲ್ಪ, ಅದಕ್ಕೆ ಭಯ ಆಯ್ತೈತೆ ಅಂತ ವಿದ್ಯಾ ಹೇಳ್ತಾಳೆ. ನೀನು ಟಾಪರ್ ಅಲ್ವಾ, ನಿನ್ಗ್ಯಾಕೆ ಭಯ ಅಂತಾಳೆ ಜನ್ನಿ. ಅದು ಹಂಗಲ್ಲ ಕಣೆ, ನಮ್ಮ ಕ್ಲಾಸಲ್ಲಿ ನನಗಿಂತ ಚೆನ್ನಾಗಿ ಮಹೇಶ್ವರಿ ಓದ್ತಾಳೆ, ಅವಳು ನನಗೆ ಒಳ್ಳೆ ಕಾಂಪಿಟೇಟರು. ಆದರೆ ಅವಳೇನಾದರೂ ಟಾಪರ್ ಆಗಿಬಿಟ್ರೆ ನನಗೆ ಯಾವ ಕಾಲೇಜಪ್ಪು ಸಿಗೋಕ್ಕಿಲ್ಲ, ಆಮೇಲೆ ಫೀಸ್ಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಟೀಚರ್ ಬಂದು, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನೀವೆಲ್ಲರೂ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ನಿಮ್ಮನ್ನೆಲ್ಲ ಜಾಸ್ತಿ ಕಾಯಿಸಲ್ಲ ನಾನು. ಹೊರಗಡೆ ನೋಟಿಸ್ ಬೋರ್ಡಲ್ಲಿ ರಿಸಲ್ಟ್ ಹಾಕಿದ್ದೀನಿ, ಎಲ್ಲರೂ ಹೋಗಿ ಬೇಗ ನೋಡ್ಕೊಂಡು ಬರಬೇಕು ಅಂತ ಹೇಳ್ತಿದ್ದಂಗೆ ಎಲ್ಲರೂ ಹೊರಟೋಗ್ತಾರೆ ಹೊರಗಡೆ. ವಿದ್ಯಾ ಜನ್ನಿ ರಿಸಲ್ಟ್ ನೋಡ್ಕೊಬಂದು, ಕಂಗ್ರ್ಯಾಚುಲೇಷನ್ಸ್ ವಿದ್ಯಾ ಅಂತ ಹೇಳ್ತಿರ್ತಾಳೆ ಜನ್ನಿ. ಥ್ಯಾಂಕ್ ಯು ಜನ್ನಿ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಇಬ್ರು ಖುಷಿ ಪಟ್ಕೊಂಡು ಹಗ್ ಮಾಡ್ಕೊಂಡು, ವಿದ್ಯಾ, ನಾನು ಹೇಳಿಲ್ವಾ ನೀನು ಟಾಪರ್ ಆಗಿ ಬರ್ತೀಯ ಅಂತ, 87% ಕಣೆ, ಯು ಡಿಸರ್ವ್ ಇಟ್ ಅಂತ ಜನ್ನಿ ಹೇಳ್ತಿರ್ತಾಳೆ. ಇಬ್ರು ಖುಷಿ ಪಡ್ತಾ ಇರ್ತಾರೆ. ಇತ್ತ MLA, ಏನವ್ವ ನಿನ್ನ ಹುಡುಗನ ಒಪ್ಗೆನಾ ಅಂತ ಕೇಳ್ತಾರೆ. ಓಕೆ ಅಂತಾಳೆ ನವ್ಯ. ಸರಿಯಾಗಿ ನೋಡಿ ಹೇಳು ನವ್ಯ, ಆಮೇಲೆ ನೋಡಲಿಲ್ಲ ಅಂತ ಹೇಳ್ಬೇಡ ಅಂತ ನವ್ಯ ಅವ್ರ ತಾಯಿ ಹೇಳ್ತಿರ್ತಾರೆ. ಅಮ್ಮ ನೋಡೋಕ್ಕೆ ಓಕೆ, ಅವನು ಹೇಗೆ ಅಂತ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಗೊತ್ತಾಗೋದು ಅಂತ ನವ್ಯ ಹೇಳ್ತಾಳೆ. ಅದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡವ್ವ ಅಂತ ಹೇಳಿ MLA ಅಂದಂಗೆ ಹುಡುಗನಿಗೆ ಹುಡುಗಿ ಓಕೆನೋ ಇಲ್ಲೋ ಅಂತ ಏನು ಹೇಳಲೇ ಇಲ್ಲ ಅಂತ ಕೇಳ್ತಾರೆ. ಸುಭಾಷ, ನಿನಗೆ ಹುಡುಗಿ ಒಪ್ಗೆನೇ ಇಲ್ಲ ಅಂತ ಈಶ್ವರಿ ಕೇಳ್ತಾಳೆ. ಹ್ಞೂ ಅಮ್ಮ ಅಂತಾನೆ ಸುಭಾಷ. ನಮಗೂ ನಿಮ್ಮ ಹುಡುಗಿ ಒಪ್ಪಿಗೆ ಆಗವಳೆ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಗೌಡ್ರೆ, ಆಗಿದ್ರೆ ಹುಡುಗಿ ಒಪ್ಪಿಗೆ ಕೊಟ್ಟಾಯ್ತು, ಹಂಗೆ ಈ ಸಂಬಂಧ ನಮಗೂ ಒಪ್ಪಿಗೆ ಆಗದೆ, ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಮುಂದಿನ ಮಾತುಕತೆ ಮಾಡ್ಬೋದು ಅಂತ MLA ಹೇಳ್ತಿರ್ತಾರೆ. ಹುಡುಗಿ ಒಪ್ಕೊಂಡ್ಮೇಲೆ ನಮ್ದೇನಿದ್ದತೋ
ಮಾತುಕತೆ ಮಾಡಿ ಮುಗಿಸ್ಬಿಡೋಣ ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಕಾಲೇಜಲ್ಲಿ ಮೇಡಮ್ಮು ಈ ಸಲ ಎಕ್ಸಾಮಲ್ಲಿ ಮತ್ತು ಪ್ರಾಕ್ಟಿಕಲ್ ಥಿಯರಿಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ. ಎಲ್ರೂ ಚಪ್ಪಾಳೆ ತಟ್ತಿರ್ತಾರೆ ಸ್ಟೂಡೆಂಟ್ಸು. ಈ ಸೆಮ್ಮಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ಒಳ್ಳೆ ಅಂಕ ತೆಗೆದುಕೊಂಡಿರೋ ನಮ್ಮ ವಿದ್ಯಾ ಟಾಪರ್ ಆಗಿದ್ದಾಳೆ, ಎಲ್ಲರೂ ಅವಳಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಅಂತ ಮೇಡಮ್ ಹೇಳ್ತಿರ್ತಾರೆ. ಎಲ್ರೂ ಚಪ್ಪಾಳೆ ತಟ್ಟಿ ಅಭಿನಂದನೆ ತಿಳಿಸ್ತಿರ್ತಾರೆ ವಿದ್ಯಾಗೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ವಿದ್ಯಾ ಅಂತಿರ್ತಾರೆ ಮೇಡಮ್. ವಿದ್ಯಾ ಕಾಲೇಜ್ಗೆ ಟಾಪರ್ ಆಗಿರೋದ್ರಿಂದ ಮಂತ್ರಿ ಶಿವರಾಮೇಗೌಡರು ಹೇಳಿರೋ ಸ್ಕಾಲರ್ಶಿಪ್ಪು ಇವಳಿಗೆ ಸಿಗುತ್ತೆ ತಾನೆ ಅಂತ ಜನ್ನಿ ಕೇಳ್ತಾಳೆ. ಅಫ್ಕೋರ್ಸ್ ಸಿಗುತ್ತೆ ಅಂತಾಳೆ ಮೇಡಮ್ಮು. ವಿದ್ಯಾ, ನಿಜ ಹೇಳ್ಬೇಕಂತಿದ್ರೆ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಆಗ್ತಿದೆ. ನಿನ್ನ ಮುಂದೆ ಎಷ್ಟೇ ಸವಾಲಿದ್ರೂ ಎಷ್ಟೇ ಸಮಸ್ಯೆ ಬಂದ್ರೂ ನೀನು ಛಲ ಬಿಡದೆ ಓದಿ ಟಾಪರ್ ಆಗಿ ಬಂದಿದೀಯಾ. ರಿಯಲಿ ಆರ್ಟ್ಸ್ ಆಫ್ ಕಣೆ. ನಿಜವಾಗ್ಲೂ ನೀನು ನನ್ನ ಫ್ರೆಂಡು ಅಂತ ಹೇಳ್ಕೊಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಜನ್ನಿ. ಹೇಗಾದರೂ ಮಾಡಿ ಈ ಸೆಮಿಸ್ಟರಲ್ಲಿ ನಾನೇ ಟಾಪರ್ ಆಗಬೇಕು ಅಂತ ತುಂಬ ಟ್ರೈ ಮಾಡಿದೆ, ಬಟ್ ನಿನ್ನ ಜೊತೆ ಕಾಂಪಿಟೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನನಗೆ ಅರ್ಥ ಆಗೋಯ್ತು. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿರ್ತಾಳೆ ಮಹೇಶ್ವರಿ. ಸಾಧ್ಯನೇ ಆಗೋಕ್ಕಿಲ್ಲ ಅಂತ ಯಾಕೆ ಅನ್ಕೊಂತೀಯ ಮಹೇಶ್ವರಿ? ಮನಸ್ಸಿದ್ರೆ ಮಾರ್ಗ ಅಂತ ಹೇಳೋಕ್ಕಿಲ್ವೇ? ಈ ಕಿತ್ತ ಆಗಿಲ್ಲ ಅಂದರೆ ನೆಕ್ಸ್ಟ್ ಸೆಮ್ಮಲ್ಲಿ ಇನ್ನೊಂಚೂರು ಎಫರ್ಟ್ ಹಾಕ್ಬಿಟ್ಟು ತಂದಾಗ ಬರೀ ಆಗ ನೀನು ಟಾಪರ್ ಆಗೇ ಆಗ್ತೀಯಾ. ಆ ಕೆಪಾಸಿಟಿ ನಿನಗೂ ಅದೇ. ನೀನೂ ಒಳ್ಳೆ ಮನಸ್ಸು ತಗೊಂಡಿದ್ಯಾ, ನಿನಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿರ್ತಾಳೆ ವಿದ್ಯಾ. ನಮ್ಮಿಬ್ಬರ ಮಧ್ಯದಲ್ಲಿ ಹಿಂಗೆ ಹೆಲ್ತಿ ಕಾಂಪಿಟೇಷನ್ ಇದ್ದರೆ ಓದೋದಕ್ಕೂ ಶಾನೆ ಒಳ್ಳೇದಲ್ವೇ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾ ಕಂಗ್ರ್ಯಾಚುಲೇಷನ್ಸ್ ಅಂತ ಮಾಸ್ಟ್ರು ಬರ್ತಾರೆ. ನೋಡಿದ್ರ ಸರ್, ಮಾವ ಅನೌನ್ಸ್ ಮಾಡಿರೋ ಸ್ಕಾಲರ್ಶಿಪ್ನ ಇವಳೇ ಪಡ್ಕೊಬಿಟ್ಲು ಅಂತ ಮೇಡಮ್ ಹೇಳ್ತಿರ್ತಾರೆ. ಹೌದಲ್ವಾ? ಈ ರಿಸಲ್ಟ್ ಬಗ್ಗೆ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಶಿವರಾಮೇಗೌಡರ ಜೊತೆ ಮಾತಾಡಿ ಅವ್ರ ಕೈಯಿಂದನೇ ಸನ್ಮಾನ ಮಾಡಿಸೋಣ. ಆವಾಗಲೇ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಇನ್ಸ್ಪಿರೇಷನ್ ಆಗೋದು. ಅದಕ್ಕೆ ಅವ್ರನ್ನ ಮೀಟ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ ಅಂತ ಸರ್ ಹೇಳ್ತಿರ್ತಾರೆ. ಅದಕ್ಕೆ ಯಾಕೆ ಶ್ರಮ ತಗೊತೀರಾ ಸರ್? ಅವ್ರ ಸೊಸೆ ಇಲ್ಲೇ ಇದ್ದಾಳಲ್ಲ, ಅವ್ರಿಗೆ ಕೇಳಿ, ಅವಳಿಗೆ ಎಲ್ಲ ಪ್ರೋಗ್ರಾಮು ಗೊತ್ತಿರುತ್ತೆ ಅಂತ ಮೇಡಮ್ಮು ಹೇಳ್ತಾರೆ. ಅಯ್ಯೋ ಮೇಡಮ್, ಅವ್ರ ಕೆಲಸದ ವಿಚಾರದಲ್ಲಿ ಅಟ್ಟಿವರ್ನ ಯಾರನ್ನೂ ಇನ್ವಾಲ್ವ್ ಮಾಡೋಕ್ಕಿಲ್ಲ, ಅದಕ್ಕೆ ಅವ್ರ ಪ್ರೋಗ್ರಾಮ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಐನೋ, ಸುಮ್ಮನೆ ತಮಾಷೆ ಮಾಡಿದ್ವಿ. ಎಲ್ರಿಗೂ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿರ್ತಾರೆ ಸರ್ರು. ವಿದ್ಯಾ, ಈಗ ಎಲ್ಲ ನಿನ್ನ ಜೀವನದಲ್ಲಿ ಚೆನ್ನಾಗಿದ್ದಿದ್ರೆ ನಿಮ್ಮ ಮಾವ ಮತ್ತು ನಿನ್ನ ಗಂಡ ಅದೆಷ್ಟು ಹೆಮ್ಮೆ ಪಡ್ತಿದ್ರು, ಅದೆಷ್ಟು ಖುಷಿ ಪಡ್ತಿದ್ರು ಅಲ್ವಾ ಅಂತ ಕೇಳ್ತಾಳೆ ಜನ್ನಿ. ಇತ್ತ MLA ನಿಮ್ಮ ನಿರ್ಧಾರ ಕೇಳಿ ನನಗೆ ತುಂಬ ಖುಷಿ ಆಯಿತು ಶಿವರಾಮೇಗೌಡ್ರೆ. ಹಾಗೆ ನಂದೊಂದು ರಿಕ್ವೆಸ್ಟ್ ಇದೆ ಅಂತ MLA ಹೇಳ್ತಿರ್ತಾರೆ. ರಿಕ್ವೆಸ್ಟೇ? ಅದೇನು ಹೇಳಿ ಅಂತಾರೆ ಶಿವರಾಮೇಗೌಡರು. ಏನೂ ಇಲ್ಲ ಗೌಡ್ರೆ, ನಮ್ಮ ಮಗಳದು ನಿಮ್ಮ ಮಗಂದು ಇಬ್ಬರದು 2ನೇ ಮದುವೆ ಆಗಿರೋದ್ರಿಂದ ಮದುವೆನ ತುಂಬ ಅದ್ದೂರಿಯಾಗಿ ಮಾಡದೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲೋ ಅಥವಾ ನಮ್ಮನೆಲ್ಲೋ ನಿಮ್ಮನೆಲ್ಲೋ ಸಿಂಪಲ್ಲಾಗಿ ಬೇಕಾದವ್ರನ್ನ ಕರೆಸಿ ಮಾಡಿಬಿಡೋಣ ಅಂತ ಹೇಳ್ತಿರ್ತಾರೆ MLA. ಅಯ್ಯೋ, ನಮ್ಮ ಮನಸ್ಸಿನ ಮಾತನ್ನ ನೀವೇ ಹೇಳ್ಬಿಟ್ರಿ, ನಮ್ಗೆ ಯಾವ ಸಮಸ್ಯೆನೂ ಇಲ್ಲ, ಹಂಗೆ ಆಗಲಿ ಬಿಡಿ ಅಂತಾಳೆ ಅಜ್ಜಮ್ಮ. ಸರಿ ಗೌಡ್ರೆ, ಶುಭ ಕಾರ್ಯಕ್ಕೆ ತಡ ಮಾಡೋದು ಬೇಡ, ಮುಂದಿನ ಮುಹೂರ್ತದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ MLA ಹೇಳ್ತಿರ್ತಾರೆ. ಶಿವರಾಮೇಗೌಡರು ನವ್ಯ ಮುಖ ನೋಡಿ ಧಾರಾಳವಾಗಿ ಆಗ್ಬೋದು ಅಂತ ಹೇಳ್ತಾರೆ. ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಹುಡುಗನ್ಗೆ ಏನು ಕೊಡ್ತೀರಿ ಅಂತ ಹೇಳಲೇ ಇಲ್ಲ ಅಂತ ಈಶ್ವರಿ ಕೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.